ಚಂದನವಾಹಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ ಬಾಗಿಲು ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ ದೇವ ಜಗವೆಲ್ಲ ತೊಯ್ದ. ಬೆಳಗಿನ ಸೂರ್ಯೋದಯವನ್ನು ನೋಡಿದಾಗ ನಮಗೆ ಮನಸ್ಸಿಗೆ ಸಂತೋಷವಾಗುವ ಜೊತೆಗೆ ನೂರಾರು ಪ್ರಶ್ನೆಗಳು ಮೂಡುತ್ತೆ. ಹಾಗೆಯೇ ರಾತ್ರಿಯಲ್ಲಿ ನೋಡಿರುವ ನಕ್ಷತ್ರವನ್ನು ನೋಡಿದಾಗ ಮಿನುಗಲೆ ಮಿನುಗಲೆ ನಕ್ಷತ್ರ ಜ್ಞಾನದ ಬಗ್ಗೆ ಹೇಳ್ಕೊಡ್ತೀನಿ, ಸರಿನಾ? ನೀವು ಬಾಲ್ ಆಟ ಆಡ್ತಾ ಇದ್ರಲ್ವಾ, ಅದರಲ್ಲಿ ಏನೋ ವಿಜ್ಞಾನ ಇದೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ದೀರಾ? ಯಾವ ಆ್ಯಂಗಲಲ್ಲಿ ಬಾಲ್ ಹಾಕ್ತೀರಿ ಯೋಚನೆ ಮಾಡಿದ್ರಾ? ಇಲ್ಲ. ಸರಿ, ಸೈನ್ಸನ್ನು ಹೇಳ್ಕೊಡ್ಲಾ ನಿಮಗೆ? ಓಕೆ, ಈಗ ನೀವು ಹೆಂಗೆ ಸೈನ್ಸ್ ಕಲಿತೀರಾ ಸ್ಕೂಲಲ್ಲಿ? ಟೆಕ್ಸ್ಟ್ ಬುಕ್ ಅಲ್ಲಿ ಓದಿಸ್ತಾರೆ, ಕ್ಲಾಸ್ ವರ್ಕಲ್ಲಿ ಬರೆಸ್ತಾರೆ, ಅದನ್ನು ಓದ್ಕೊಂಡು ಎಕ್ಸಾಮಿಗೆ ಬರಿತೀರಾ. ಸೊ ಹಾಗೆ 6ನೇ ಕ್ಲಾಸಿಗೆ ಹೋದ್ಮೇಲೆ 5ನೇ ಕ್ಲಾಸ್ ಇದನ್ನು ಮರ್ತು ಬಿಡ್ತೀರಾ ಅಲ್ವಾ? ಓಕೆ, ಸರಿ. ಹಂಗೆ ಕಲಿಯೋದಲ್ಲ. ಈಗ ವಿಜ್ಞಾನದಲ್ಲಿ ಫಸ್ಟ್ ನೀವೇನು ಮಾಡಬೇಕು ಅಂದರೆ, ಈ ಸುತ್ತಮುತ್ತ ಏನು ಕಾಣಿಸುತ್ತೆ ಅದನ್ನು ನೀವು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಬೇಕು, ಸರಿನಾ? ಈಗ ನಿಮ್ಗೆಲ್ರಿಗೂ ಹೇಳ್ತೀನಿ, ಈ ಥರ ಯೋಚನೆ ಮಾಡ್ತೀರಾ ನೀವು? ಏನಿಲ್ಲ, ಕ್ವೆಶನ್ ಕೊಡ್ತಾರೆ, ಅದಕ್ಕೆ ಆನ್ಸರನ್ನು ಬರಿತೀರಾ. ಈಗೇನು ಅಂದರೆ ನೀವು ಕ್ವೆಶನ್ ಮಾಡ್ತಾ ಹೋಗಬೇಕು, ಸರಿನಾ? ಓಕೆ, ಕ್ವೆಶನ್ಸ್ ಕೇಳ್ತಾ ಹೋಗ್ಬೋದು. ಯೋಚನೆ ಮಾಡಿ, ನಿಮ್ಮ ಸುತ್ತಮುತ್ತ ಏನೇನು ಕಾಣಿಸ್ತಿದೆ? ಮೋಡ, ಓಕೆ, ಗಿಡ, ಹಸಿರಾದ ಮರ ಗಿಡಗಳು, ಹೂವು. ಬೆಳಿಗ್ಗೆ ಸೂರ್ಯೋದಯ ನೋಡಿದ್ದೀರಾ? ಬೇಗ ಹೇಳೋ ಅಭ್ಯಾಸ ಏನೂ ಇಲ್ಲ, ಅಪರೂಪಕ್ಕೆ ಯಾವಾಗಲಾದ್ರೂ ನೋಡಿರ್ತೀರ ಸೂರ್ಯೋದಯನ ಅಲ್ವಾ? ಈಗ ಸೂರ್ಯೋದಯನ ನೆನಪು ಮಾಡ್ಕೊಳ್ತಾ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಬಹುದು? ಸೂರ್ಯ ಯಾವಾಗಲೂ ಒಂದೇ ಟೈಮಿಗೆ ಹುಟ್ಟಿ ಒಂದೇ ಟೈಮಿಗೆ ಮುಳುಗ್ತಾನ? ಯಾಕಂದ್ರೆ ನೀವು ನೋಡೋದೇ ಇಲ್ಲ, ನಿಮಗೆ ಗೊತ್ತೇ ಇಲ್ಲ ಅಲ್ವಾ? ಸರಿ. ಸೂರ್ಯ ದಿನಕ್ಕೆ ಯಾವಾಗಲೂ ಅದ್ರ ಜಾಗ ಚೇಂಜ್ ಮಾಡ್ತಾ ಇರ್ತಾನೆ, ಏಕೆ? ಸೂರ್ಯನ ಜಾಗ? ಸೂರ್ಯ ಏನಕ್ಕೆ ನಮ್ಮ ಹಿಂದೆ ಬರ್ತಾ ಇರುತ್ತೆ ಅಂತ. ಕಾಮನಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳಿವೆ? ಕಾಮನಬಿಲ್ಲು ಯಾವಾಗ ಕಾಣಿಸುತ್ತೆ ಅಂತ ಯೋಚನೆ ಮಾಡಿದ್ರ ನೀವು? ಕಾಮನಬಿಲ್ಲು ನೋಡಿದ್ದೀರಾ? ಪುಸ್ತಕದಲ್ಲಿ ಬಿಟ್ಟು, ಯೂಟ್ಯೂಬಲ್ಲಿ ಬಿಟ್ಟು, ವಿಡಿಯೋದಲ್ಲಿ ಬಿಟ್ಟು, ನಿಜವಾಗಿಯೂ ಕಾಮನಬಿಲ್ಲು ನೋಡಿದ್ದೀರಾ? ಹೌದಾ? ಎಷ್ಟು ಬಣ್ಣ ಇದೆ ನೋಡಿದ್ರಾ? ಯಾವಾಗಲೂ ನಮ್ಗೆ ಕಾಮನಬಿಲ್ಲು ಕಾಣಿಸುತ್ತಾ? ಇಲ್ಲ ಅಲ್ವಾ? ಸರಿ, ಪ್ರಶ್ನೆಗಳನ್ನ ಕೇಳ್ತಾ ಯೋಚನೆ ಮಾಡ್ತಾ ಹೋಗ್ಬೇಕು ನೀವು. ಸೂರ್ಯ ಯಾವಾಗಲೂ ದಿನದಲ್ಲಿ ಅವನ ಪೊಸಿಷನ್ ಚೇಂಜ್ ಮಾಡ್ತಿರ್ತಾನೆ, ಏಕೆ? ಪೊಸಿಷನ್ ಯಾಕೆ ಚೇಂಜ್ ಆಗ್ತಿರುತ್ತೆ? ಆಮೇಲೆ ಗಿಡ ಏನಕ್ಕೆ ನೀರು ಬೇಕು? ಗಿಡಕ್ಕೆ ಯಾಕೆ ನೀರು ಬೇಕು? ನೀವು ನೀರು ಕುಡಿತೀರಲ್ವಾ, ಯಾಕೆ ಕುಡಿತೀರಿ ಅಂತ ಯೋಚನೆ ಮಾಡಿದ್ರಾ? ಇಲ್ಲ. ಆಮೇಲೆ ಇವಾಗ ಒಂದು ಬಟ್ಲಲ್ಲಿ ನೀರು ಇಟ್ಬಿಟ್ಟು ಅದನ್ನ ಸೂರ್ಯನ ಬೆಳಕಲ್ಲಿ ಇಟ್ಟರೆ ಸ್ವಲ್ಪ ಬಿಟ್ಟು ನೋಡಿದ್ರೆ ನೀರೆಲ್ಲ ಕಡಿಮೆ ಆಗಿರುತ್ತೆ. ಅದು ಯಾಕೆ? ಪೊದೆಗಳಿಗೆ ಏಕೆ ಸೂರ್ಯನ ಬಿಸಿಲು ಮತ್ತು ಬೆಳಕು ಬೇಕು?
ಓಕೆ. ಗಿಡ ಮರಗಳು ಮಣ್ಣಿಲ್ದೆ ಬೆಳೆಯುತ್ತಾ? ಬೇರೆ ಬೇರೆ ಹಣ್ಣಿಗೆ ಬೇರೆ ಬೇರೆ ಬಣ್ಣ ಇದೆ, ಯಾಕೆ? ಬೇರೆ ಬೇರೆ ಬಣ್ಣಗಳು. ನೀವು ಈಗ ಬೇರೆ ಬೇರೆ ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಂಡಿದ್ದೀರಾ, ಯಾಕೆ ಬೇರೆ ಬೇರೆ ಬಣ್ಣ ಬರುತ್ತೆ? ನೀವು ಯೋಚನೆ ಮಾಡಿದ್ದೀರಾ ಅದಕ್ಕೆ? ಇಲ್ಲ. ಆಯಿತು, ಇನ್ನೂ ಯೋಚನೆ ಮಾಡ್ತಾ ಹೋದಾಗ ತುಂಬ ಪ್ರಶ್ನೆಗಳು ಸಿಗುತ್ತೆ, ಕೇಳ್ತಾ ಹೋಗಿ. ಹೆಂಗೆ ಬಣ್ಣ ಬರುತ್ತೆ? ಬಣ್ಣ ಹೇಗೆ ಬರುತ್ತೆ? ಸರಿ, ಇವಾಗ ಮಣ್ಣಿಲ್ದಿರೋ ಗಿಡಗಳನ್ನ ಬೆಳ್ಸಕ್ಕಾಗತ್ತಾ? ಮಣ್ಣಿಲ್ದೆ ಗಿಡಗಳು, ಮಣ್ಣಲ್ಲೂ ಕೂಡ ಬೇರೆ ಬೇರೆ ಬಣ್ಣದ ಮಣ್ಣುಗಳನ್ನೆಲ್ಲ ನೋಡಿದ್ರಾ ನೀವು? ಹಾ, ನೋಡಿದಿರಿ. ಅಂದರೆ ಇದನ್ನು ನೋಡಿದಾಗ ನೀವೇನು ಪರಿಸರವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಏನಿರುತ್ತೆ, ಭೌತಶಾಸ್ತ್ರ ಅಂದರೆ ಫಿಸಿಕ್ಸ್ ಇರುತ್ತೆ, ಕೆಮಿಸ್ಟ್ರಿ ಅಂತ ಹೇಳಿದ್ರೆ ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಬಯಾಲಜಿ, ಹಾಗೆ ನಿಮಗೆ ಭೂಗೋಳ ಅಂದರೆ ನಿಮಗೆ ಜಿಯೋಗ್ರಫಿ, ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಬ್ಜೆಕ್ಟ್ ಇರೋದು. ನೀವು ಏನು ಓದ್ತಿರೋ ಆ ಕಾನ್ಸೆಪ್ಟ್ಸನ್ನು ಇಲ್ಲಿ ನೀವು ಅಪ್ಲೈ ಮಾಡ್ತಾ ಹೋಗಬೇಕಾಗಿರುತ್ತೆ. ನೀವೇನೋ ಒಂದು ಡೆಫಿನೇಷನ್ನ ಕರೆದು ಎಕ್ಸಾಮಿಗೆ ಬರೆಯೋದಂತಲ್ಲ. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ, ಸರಿನಾ? ಓಕೆ. ನಿಮಗೆಲ್ಲ ಇವಾಗ ಆಟ ಆಡ್ತಾ ಇದ್ರಿ, ಆಮೇಲೆ ಬಬಲ್ಸ್, ನಿಮಗೆ ಸುಸ್ತಾಗಿರ್ಬೋದು. ಸ್ನ್ಯಾಕ್ಸ್ ಎಲ್ಲ ತಂದಿದ್ದೀರಲ್ವಾ? ಸೊ ತಗೊಂಬನ್ನಿ, ತಿಂದು ಜ್ಯೂಸ್ ಕುಡಿದು ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಸರಿನಾ? ತಗೊಂಡು ಬನ್ನಿ. ಈಗ ನಾವು ಈ ಜ್ಯೂಸದನ್ನು ತಗೊಂಡ್ರೆ ನಿಮಗೆ ಎಲ್ಲರಿಗೂ ಒಂದೊಂದು ಗ್ಲಾಸ್ ಜ್ಯೂಸ್ ಮಾಡೋಣವಾ? ಸರಿ, ಇಟ್ಕೊಳ್ಳಿ ಗ್ಲಾಸನ್ನೆಲ್ಲ. ತಗೊಳ್ಳಿ. ಈಗ ನಾವೀಗ ಇದನ್ನು ನಿನ್ನ ಕೈಯಲ್ಲಿ ಹಿಡ್ಕೊ, ಆಯಿತಾ? ಈಗ ನಾನೇನು ಮಾಡ್ತೀನಿ, ಇದೇನಂತ ಗೊತ್ತಿದೆಯಾ ನಿಮಗೆ? ಇದಕ್ಕೆ ಕೋಕಮ್ ಅಥವಾ ಪುನರ್ಪಳಿ ಅಂತ ಆ ಹಣ್ಣಿನ ರಸವನ್ನು ಇಟ್ಕೊಂಡಿರ್ತಾರೆ, ಸರಿನಾ? ಅದಕ್ಕೆ ಸ್ವಲ್ಪ ಶುಗರ್ ಹಾಕಿ, ಯಾಕೆ ಶುಗರ್ ಹಾಕಿ ಪ್ರಿಸರ್ವ್ ಮಾಡ್ತಾರೆ ಅಂತ ನೀವು ಹೇಳಬೇಕು, ಅದರ ಹಿಂದಿನ ವಿಜ್ಞಾನ ನಮಗೆ ಹೇಳಬೇಕು. ಮನೇಲಿ ಉಪ್ಪಿನಕಾಯಿಯನ್ನು ಹೆಂಗೆ ಇಡ್ತಾರೆ? ಮಾವಿನಕಾಯಿ ಸೀಸನಲ್ಲಿ ಮಾತ್ರ ಮಾವಿನಕಾಯಿ ಸಿಗುತ್ತೆ ಅಲ್ವಾ? ಆದರೆ ನಿಮಗೆ ಬೇಕಂದಾಗೆಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ತಿಂತೀರಲ್ವಾ? ಹೆಂಗಿರುತ್ತದು? ಏನು ಹಾಕಿಟ್ಟಿರ್ತಾರೆ? ಉಪ್ಪು. ಹಾಗಾಗಿ ಇಲ್ಲಿ ಹಣ್ಣಿನ ರಸಕ್ಕೆ ಏನು ಹಾಕಿರ್ತಾರೆ? ಸಕ್ಕರೆ ಹಾಕಿರ್ತಾರೆ, ಆಯಿತಾ? ಈಗ ನಾವೇನು ಮಾಡೋಣ, ಸ್ವಲ್ಪ ಶುಗರ್ ಈ ಸಿರಪ್ಪನ್ನು ಹಾಕೋಣ, ಸರಿನಾ? ಆಮೇಲೆ ಇದಕ್ಕೆ ನಾವೇನು ಮಾಡಬೇಕು? ನೀರು ಹಾಕಬೇಕು, ಸರಿ? ಈಗ ನಾವು ನೀರು ಹಾಕಿದಾಗ ಇದನ್ನು ಇಲ್ಲಿ ಇಟ್ಕೊಂಡಿದ್ರೆ ಕರೆಕ್ಟಾಗಿ ನೋಡ್ತಾ ಹೋಗಿ, ಕಲರ್ ಏನಾಗ್ತಿದೆ? ಲೈಟ್ ಆಗಿದೆ. ಸೊ ನೀವು ಕೆಮಿಸ್ಟ್ರಿಯಲ್ಲಿ ಕಲಿಯೋದು ಇದನ್ನೇ ಅಲ್ವಾ? ಕಾನ್ಸಂಟ್ರೇಟೆಡ್ ಲಿಕ್ವಿಡು ಅಥವಾ ಡೈಲ್ಯೂಟ್ ಲಿಕ್ವಿಡು ಅಂತ ಹೇಳಿದರೆ ಏನು? ಸ್ವಲ್ಪ ನಮಗೆ ಸಿರಪ್ ಹಾಕಿದ್ವಿ ನಾವು, ಆಮೇಲೆ ಜಾಸ್ತಿ ನೀರು ಹಾಕಿದ್ವಿ ಅಲ್ವಾ? ಆಮೇಲೆ ನಾವು ಟೇಸ್ಟ್ ನೋಡಿಬಿಟ್ಟು ಇದಕ್ಕೆ ಎಷ್ಟು ಸಕ್ಕರೆ ಹಾಕಬೇಕು ಅಂತ ಯೋಚನೆ ಮಾಡಬೇಕು. ಇದನ್ನು ಹಿಡ್ಕೊಳ್ಳಿ ಅಲ್ವಾ? ಸೊ ಅಡುಗೆಯಲ್ಲಿ ಅಮ್ಮಂಗೆ ಹೆಲ್ಪ್ ಮಾಡ್ತೀರಾ ನೀವು? ಸ್ವಲ್ಪ ಅಷ್ಟೇ ಮಾಡ್ತೀರಾ? ಸರಿ. ಈಗ ಇದಕ್ಕೆ ನಾವು ಸಕ್ಕರೆನ ಹಾಕಬೇಕು ಅಲ್ವಾ? ಈಗ ನಾನು ಇಡೀ ಪ್ಯಾಕೆಟನ್ನು ಸಕ್ಕರೆ ಹಾಕ್ಬಿಟ್ರೆ ಇದರಲ್ಲಿ ಕರಗಿಬಿಡುತ್ತಾ? ಕರಗಬಹುದಾ? ಇಡೀ ಪ್ಯಾಕ್ ಸಕ್ಕರೆ ಹಾಕ್ಬೋದು. ಇದೆಲ್ಲ ನೀವು ಕೆಮಿಸ್ಟ್ರಿಯಲ್ಲಿ ಕಲಿತಾ ಹೋಗ್ತೀರಾ ಅಲ್ವಾ? ನಮ್ಮ ಹತ್ರ ಇಷ್ಟು ಲಿಕ್ವಿಡ್ ಇದ್ದರೆ ಎಷ್ಟು ಸಕ್ಕರೆಯನ್ನು ಹಾಕಬೇಕು, ಸೊಲ್ಯೂಟು, ಸಾಲ್ವೆಂಟು, ದ್ರವ್ಯ, ದ್ರಾವಣ, ಇವೆಲ್ಲ ಕಲ್ತಿದ್ದೀರಾ? ಡೆಫಿನೇಷನ್ ಗೊತ್ತು, ಆದರೆ ಇಲ್ಲಿ ಗೊತ್ತಿರಬೇಕು ನಿಮಗೆ. ಅಂದರೆ ಈ ಜ್ಯೂಸ್ ಮಾಡೋವಾಗಲೂ ಕೂಡ ನಿಮಗೆ ಅಲ್ಲಿ ವಿಜ್ಞಾನ ಇದೆ, ಅಲ್ಲಿ ಕೆಮಿಸ್ಟ್ರಿ ಇದೆ. ನೆಕ್ಸ್ಟ್ ಟೈಮ್ ಅಮ್ಮ ಜ್ಯೂಸ್ ಮಾಡೋವಾಗ ನೀವು ಮಾತಾಡೋವಾಗ ಸ್ವಲ್ಪ ಕಾನ್ಸಂಟ್ರೇಟೆಡ್ ಆಯಿತು, ಸ್ವಲ್ಪ ಡೈಲ್ಯೂಟ್ ಮಾಡಿ, ಈ ಥರ ಎಲ್ಲ ಹೇಳಬೇಕು, ಆಯಿತಾ? ಆವಾಗ ನಿಮ್ಗೆ ಆ ವರ್ಡ್ಗಳು ನೆನಪಿರುತ್ತೆ, ಆ ಡೆಫಿನೇಷನನ್ನು ನೀವು ಬೈ ಹಾರ್ಟ್ ಹೊಡೆಯೋದು ಬೇಕಾಗಿರಲ್ಲ, ಸರಿನಾ? ಆಮೇಲೆ ಸ್ನ್ಯಾಕ್ಸ್ ಏನಿದೆ? ಏನೋ ತಂದಿದ್ರಿ ಅಂತ ಹೇಳಿದ್ರಿ ಅಲ್ಲ? ಆ್ಯಪಲ್ ಇದೆ. ಏನೋ ಚಿಪ್ಸ್ ಇರಬೇಕಲ್ವ? ಏನೋ ಸೌಂಡ್ ಮಾಡ್ತಾ ಇದ್ರಿ ಆಗಲೇ. ಕೊಡಿ, ಎಲ್ಲ ಶೇರ್ ಮಾಡ್ಕೊಂಡು ತಿನ್ನಬೇಕು, ಸರಿನಾ? ಈಗ ನೀವು ಎಷ್ಟೊಂದು ಜನ ಮೆಷರ್ಮೆಂಟ್ ಅಂತ ಮ್ಯಾಥ್ಸಲ್ಲಿ ಕಲಿತೀರ. 1 kg ಇಷ್ಟು = ಎಷ್ಟು ಗ್ರಾಮ್, ಎಲ್ಲ 0 ಮಿಸ್ ಮಾಡಿಬಿಟ್ಟು ಏನೋ ಒಂದು ಆನ್ಸರ್ ಬರೆದ್ಬಿಡ್ತೀರ ನೀವು ಅಲ್ವಾ? ಸರಿ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಇಷ್ಟು ಪ್ಯಾಕ್ ಇದೆ ಅಲ್ವಾ? ಈಗ ಇದು ದೊಡ್ಡದಾಗಿದೆ, ಇಲ್ಲಿ ಇಷ್ಟು ಇದೆ ಅಲ್ವಾ? ಇದನ್ನು ಏನು ಗಾಳಿ ತುಂಬಿಕೊಂಡಿದೆ? ಯಾಕೆ ಗಾಳಿ ತುಂಬಿಸ್ತಾರೆ? ದೊಡ್ಡದಾಗಿ ಕಾಣಿಸ್ಲಿ ಅಂತ. ದೊಡ್ಡ ಪ್ಯಾಕ್ ತಗೊಂಡ್ವಿ ಅಂತ ನಿಮಗೆ ಖುಷಿ ಆಗುತ್ತೆ ಅಲ್ವಾ? ಹಾಗಲ್ಲ. ಆದರೆ ಇದು ಗಾಳಿ ಯಾಕೆ ಹಾಕ್ತಾರೆ ಅಂತ ನೀವು ಯೋಚನೆ ಮಾಡಬೇಕು. ಅದರಲ್ಲೂ ಒಂದು ವಿಜ್ಞಾನ ಇದೆ. ಯಾವ ಗಾಳಿ ಹಾಕ್ತಾರೆ ಅಲ್ವಾ? ಮನೇಲಿ ಅಮ್ಮ ಮಾಡಿರೋ ಚಿಪ್ಸನ್ನು ನೀವು ತಿಂಗಳಗಟ್ಟಲೆ ಇಟ್ಟು ತಿನ್ನೋಕ್ಕಾಗತ್ತಾ?
ಇಲ್ಲ, ಆದರೆ ಇದನ್ನು ಯಾವಾಗಲೂ ಮಾಡಿರ್ತಾರೆ, ಎಷ್ಟೊಂದು ತಿಂಗಳು ಇಡ್ತಾರೆ ಅಲ್ವಾ. ಅದಕ್ಕೋಸ್ಕರ ಯಾಕೆ ಹಾಕ್ತಾರೆ ನೀವು ಯೋಚನೆ ಮಾಡಬೇಕು, ಸರಿನಾ. ಮನೆ ಫುಡ್ ತಿನ್ನೋದು ಹೆಲ್ದಿ ಅಲ್ವಾ. ಹಾಂ ಸರಿ, ಈಗ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಈ ಚಿಪ್ಸ್ ಪ್ಯಾಕ್ ಇದೆ ಅಲ್ವಾ, ಎಷ್ಟು ಗ್ರಾಮ್ ಇರಬಹುದು ಅಥವಾ ಎಷ್ಟು ಕೆಜಿ ಇರಬಹುದು? 1 ಕೆಜಿ 100 grams 500 grams 20 ಗ್ರಾಮ್ 500 ಗ್ರಾಮ್. ಎಷ್ಟು ಸಲ ಈ ಚಿಪ್ಸನ್ನು ತಿಂದಿದ್ರಿ ನೀವು? ಅದರಲ್ಲಿ ಗ್ರಾಮ್ ಎಷ್ಟಿದೆ, ವೆಯ್ಟ್ ಎಷ್ಟಿದೆ ಅಂತಲೂ ಮೆನ್ಷನ್ ಮಾಡ್ತಾರೆ, ನೀವು ನೋಡಿಲ್ಲ ಅಲ್ವಾ. ಅದನ್ನೇ ಹೇಳೋದು ಮೆಷರ್ಮೆಂಟ್ ಚಾಪ್ಟರ್ ಅಂದರೆ ಸ್ಕೂಲಲ್ಲಿ ಆ ಬುಕ್ಕಲ್ಲಿ 1 kg = ಇಷ್ಟು ಗ್ರಾಮ್ ಹಂಗೆ ಕಲಿಯೋದಲ್ಲ, ಇದರಲ್ಲೂ ಇರುತ್ತೆ. ಇದನ್ನು ನಾವೀಗ ಇಟ್ಕೊಂಡಾಗ ಈ ವೆಯ್ಟ್ ಎಷ್ಟಿರ್ಬೋದು ಅಂತ ನಿಮ್ಗೆ ಫೀಲ್ ಮಾಡಿ ಹೇಳ್ಬೋದಾ? 1.5 kg 1.5 kg. ಹಾಂ ನೋಡು, ನೀನು ಹೇಳಮ್ಮ. 500 ಗ್ರಾಮ್ ಇದನ್ನು 500 ಅನಿಸುತ್ತೆ. 500 ಅನ್ನಿಸ್ತಿದೆಯಾ? ಆಮೇಲೆ ಅದು ಓಪನ್ ಆಗಿದೆ, ನಾವು ಜ್ಯೂಸ್ ಮಾಡೋಕ್ಕೆ ಬೇಕು, ವೇಸ್ಟ್ ಮಾಡಬಾರ್ದು ನೀವು ಸಕ್ಕರೆನ. 800 ಗ್ರಾಮ್ ಇದೆ. ಸರಿ, ಹಾಗಿದ್ರೆ ಕೊಡಿ ಸಮೀಕ್ಷಾ, ನೀನು ಇದನ್ನು ಒಂದು ಕೈಯಲ್ಲಿ ಇಟ್ಕೊಂಡಿರು, ಇದನ್ನು ಇನ್ನೊಂದು ಕೈಯಲ್ಲಿ ಇಟ್ಕೊ, ಸರಿನಾ. ಹಿಂಗೆ ಇಟ್ಕೊಂಡು ಯಾವುದು ವೆಯ್ಟ್ ಜಾಸ್ತಿ? ಶುಗರ್ ಇದು ಎಷ್ಟು ಗ್ರಾಮ್ ಅಂದೆ ನೀನು? ಇದೂ 500 ಅಂದೆ. 500 ಗ್ರಾಮು. ಇದು 500 ಅಂದೆ. ಅದಕ್ಕೆ ಹೇಳಿರೋದು, ನೀವು ನೆಕ್ಸ್ಟ್ ಟೈಮ್ ಏನಾದರೂ ತರಕಾರಿ ತರೋದಕ್ಕೆ ಹೋಗೋವಾಗ ಮಾಲ್ಗಳಿಗೆ ಹೋದೆ, ಸಣ್ಣ ತರಕಾರಿ ವ್ಯಾಪಾರ ಮಾಡ್ತಾರವ್ರು, ಅವ್ರ ಹತ್ರ ಹೋಗಿ ಅವ್ರ ಹತ್ರ ಗಣಿತ ಕಲಿಬೇಕು. 1 kg ಅಂದರೆ ಎಷ್ಟು? ಈಗ ಆ್ಯಪಲ್ ತೊಗೊಂಬಂದಿದೆಯಲ್ಲ, ಕೊಡು ನೀನು. ಸರಿ, ಈ ಆ್ಯಪಲ್ ಎಷ್ಟು ವೆಯ್ಟ್ ಇರುತ್ತೆ ಅಂತ ಯೋಚನೆ ಮಾಡಿದ್ದೀರಾ? 1 kg ಆ್ಯಪಲ್ ತೊಗೊಂಡ್ರೆ ಎಷ್ಟು ಆ್ಯಪಲ್ ಬರುತ್ತೆ ಅಂತ ನೋಡಿದ್ದೀರ? ನೋಡಿಲ್ಲ. ಅಂದರೆ 1 kg ಆ್ಯಪಲಲ್ಲಿ ಅಂದರೆ ಎಷ್ಟು, ಒಂದು 5-6 ಆ್ಯಪಲ್ ಬಂದರೆ ಒಂದು ಎಷ್ಟಿರ್ಬೋದು? 100 ಗ್ರಾಮ್ 200. ನೀವು ಇಯರಿಂಗ್ ಹಾಕ್ಕೊಂಡಿದ್ದೀರಲ್ವಾ, ಕಿವಿಯೋಲೆ, ಅದೇ 1 ಗ್ರಾಮ್ಗಿಂತ ಕಡಿಮೆ ಇರ್ಬೋದು ಅಲ್ವಾ, 1 ಗ್ರಾಮ್ ಇರ್ಬೋದು. ಸಮೀಕ್ಷೆ ಅದು ತುಂಬ ಚಿಕ್ಕದಿರೋದ್ರಿಂದ ಇದು ಎಷ್ಟು ml ಇರಬಹುದು? 400 20 ml. ನೀವು ಕಾಫ್ ಸಿರಪ್ ಕೊಡೋವಾಗ ಕ್ಯಾಪಲ್ಲಿ ಇರುತ್ತಲ್ಲ, ಅದನ್ನು ಗಮನ ಕೊಟ್ಟು ನೋಡಿದ್ದೀರಾ ಎಷ್ಟು ml ಅಂತ? ಇಲ್ಲ. ಸರಿ, ನೀವು ಜ್ಯೂಸ್ ಪ್ಯಾಕ್, ಟೆಟ್ರಾ ಪ್ಯಾಕ್ ಎಲ್ಲ ತಗೊಳ್ತೀರಲ್ಲ, ಸ್ಮಾಲ್ದು ಜ್ಯೂಸ್ ಕುಡಿತೀರಲ್ಲ, ಹಾಂ, ಅದೆಲ್ಲ ಎಷ್ಟು ml ಇರುತ್ತೆ ನೋಡಿದ್ದೀರಾ? 50 ml. ಸರಿ, ವಾಟರ್ ಬಾಟ್ಲ್ ಆದರೂ ಹೇಳ್ಬೋದಾ? ಒಂದು ನೀವು ಸ್ಕೂಲ್ಗೆಲ್ಲ ವಾಟರ್ ಬಾಟ್ಲು ತೊಗೊಂಡು ಹೋಗ್ತೀರಲ್ಲ, ವಾಟರ್ ಬಾಟ್ಲ್ ಇದೆಯಾ ನಿನ್ನ ಹತ್ರ? ಹಾಂ, ಅದು ಎಷ್ಟು ml ಅದು? 750 ml 750 ml. ಓ, ಅದನ್ನು ಕರೆಕ್ಟಾಗಿ ತೊಗೊಂಡಿರ, ಅಂಗಡಿಯವ್ರು ಹೇಳಿರಬೇಕು ಅಲ್ವಾ. ಸರಿ, ಹಾಗಾದರೆ ಅಂದರೆ ನೀವು ಆ ಕನ್ವರ್ಷನ್, ಆ ಮ್ಯಾಥಮ್ಯಾಟಿಕ್ಸನ್ನು ಕೂಡ ಹಿಂಗೇನೆ ಕಲಿತಾ ಹೋಗ್ಬೋದು. ಏನು ನೋಡ್ತೀರಾ, ಈಗ ನನ್ನ ಹತ್ರ ಒಂದು ಜಗ್ ಇದೆ ಆಯಿತಾ, ಇದರಲ್ಲೊಂದು ಎಷ್ಟು ಇಟ್ಕೊಳ್ಳೋಣ? 150-200 ml ಅಂತ ಇಟ್ಕೊಂಡ್ರೆ ಈ ಜಗ್ ಫಿಲ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಗ್ಲಾಸ್ ಹಾಕಬೇಕು ಅಂದರೆ ಏನು ಮಾಡಬಹುದು? ಫಸ್ಟ್ ನನಗೆ ಏನು ಇದು ಎಷ್ಟು ml ಅಂತ ಗೊತ್ತಾಗಬೇಕು. ಗೊತ್ತಾಗಿಲ್ಲ ಅಂದರೆ ನಾವು ಒಂದ್ಸಲ ಹಾಕಿ ಪುನಃ ಹಾಕ್ತೀವಿ. ಅದನ್ನು ಏನದು ನಾವು ಮ್ಯಾಥಮ್ಯಾಟಿಕ್ಸಲ್ಲಿ ಆಪ್ರೇಷನ್ನು ಮಲ್ಟಿಪ್ಲಿಕೇಶನ್, ರಿಪೀಟೆಡ್ ಎಡಿಷನ್ ಅಲ್ವಾ. ಅಂದರೆ ಅದಲ್ಲೂ ಕೂಡ ನೀವು ಗಣಿತವನ್ನು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಸರಿ, ಈ ಸಕ್ಕರೆ ಕರಗೋದಕ್ಕೆ ಟೈಮ್ ತಗೊಳತ್ತೆ ಅಲ್ವಾ? ಹೌದು. ನೀವು ಹೇಳಿದ್ರೆ ಫುಲ್ ಸಕ್ಕರೆನ ಹಾಕ್ಬಿಡೋಣ ಇದಕ್ಕೆ, ಅರ್ಧ kg ಸಕ್ಕರೆ 200 ml ಜ್ಯೂಸ್ಗೆ ಹಾಕ್ಬಿಡ್ತಾರ. ಸೊ ಅದನ್ನ ನೆಕ್ಸ್ಟ್ ಸಲ ಅಮ್ಮಂಗೆ ಜ್ಯೂಸ್ ಕೊಡುವಂತ ಆರ್ಡರ್ ಮಾಡೋದಲ್ಲ, ಹೋಗಿ ಅವ್ರು ಹೆಂಗೆ ಮಾಡ್ತಾರೆ ಅದನ್ನು ನೀವು ಕಲಿಬೇಕು ಆಯಿತಾ. ಅಡುಗೆ ಮನೆಯಲ್ಲಿ ವಿಜ್ಞಾನ ಕಲಿಬೋದು, ಕೇವಲ ಲ್ಯಾಬಲ್ಲಿ ಮಾತ್ರ ಅಲ್ಲ, ಸರಿನಾ. ವಿಜ್ಞಾನ ಕೌತುಕಗಳಿಗೆ ನೀರೆರೆಯುತ್ತಾ ಅರಿವಿನ ಸಸಿಯ ಬೆಳೆಸಿ ಜ್ಞಾನ ವೃಕ್ಷದ ಫಲಪುಷ್ಪಗಳನ್ನು ಸವಿಯಲು ಪ್ರೇರೇಪಿಸುವ ಪ್ರಜ್ಞಾಮೂಲ. ಸಾವಿರದ 1958ರಲ್ಲಿ ಪತ್ರಕರ್ತರಾದ BN ಗುಪ್ತಾರ ವೈಜ್ಞಾನಿಕ ದೂರದೃಷ್ಟಿಯ ಚಿಂತನೆಯಿಂದ ಮೊಳಕೆಯೊಡೆದ ಸಂಸ್ಥೆ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ. Vishwesvaraya Museum is one of the first science museums in India.
which was inaugurated in 1965. At present, it is part of National Council of Science Museums under Ministry of Culture. 1962ರ ಜುಲೈ 14ರಂದು ಅಂದಿನ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರಿಂದ ಲೋಕಾರ್ಪಣೆಗೊಂಡ ವಿಐಟಿಎಂನ ಮೊದಲ ಮೊಗಸಾಲೆ ಉದ್ಘಾಟನೆಗೊಂಡಿದ್ದು 1965ರ ಜುಲೈ 27ರಂದು. ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯದ ರಾಷ್ಟ್ರೀಯ ವಿಜ್ಞಾನ ವಸ್ತು ಸಂಗ್ರಹಾಲಯಗಳ ಸಮಿತಿಯಡಿಯ ಒಂದು ಪ್ರಮುಖ ಘಟಕವಾಗಿ ರೂಪುಗೊಂಡಿರುವ ವಿಐಟಿಎಂ ಕೈಗಾರಿಕಾ ಸಂಗ್ರಹಾಲಯದಿಂದ ವಿಜ್ಞಾನ ವಸ್ತು ಸಂಗ್ರಹಾಲಯವಾದದ್ದು ಒಂದು ಮೈಲುಗಲ್ಲೇ ಸರಿ. So the main objective of the museum is to popularize science through different activities. Our main activities, of course, the science exhibitions on different topics. Key feature of all these exhibitions are interactive exhibits where people can operate the exhibits and learn the basics of science. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸ್ಮರಣಾರ್ಥ ಸ್ಥಾಪನೆಯಾದ ವಸ್ತು ಸಂಗ್ರಹಾಲಯವು 7 ಶಾಶ್ವತ ಗ್ಯಾಲರಿಗಳನ್ನು ಹೊಂದಿದೆ. First-hand experience of science in such programs.
ಪೆಸಿಫಿಕ್ ಮಹಾಸಾಗರದ ಆಳದಲ್ಲಿ ಉಂಟಾದ ಒಂದು ಜ್ವಾಲಾಮುಖಿ ಸ್ಫೋಟದಿಂದ ಸುಮಾರು 100 ಮೀಟರ್ ವಿಸ್ತಾರದ ಹೊಸದೊಂದು ದ್ವೀಪ ಜನ್ಮ ತಳೆದಿದೆ. ಉಗಿ ಮತ್ತು ಜ್ವಾಲಾಮುಖಿ ವಸ್ತುಗಳ ಹೊರಹೊಮ್ಮುವಿಕೆಯಿಂದ ನಿರೂಪಿತವಾಗುವ ಪೆಸಿಫಿಕ್ನ ಅಗ್ನಿಪರ್ವತ ಹೊರಚಿಮ್ಮುವಿಕೆಗಳನ್ನು ಫ್ರಿಯಾಟಿಕ್ ಅಂದರೆ ಘೋರ ಸ್ಫೋಟಗಳು ಎನ್ನಲಾಗುತ್ತದೆ. ಬಿಸಿಯಾದ ಶಿಲಾಪಾಕ, ಲಾವಾ ಬಂಡೆಗಳು ಅಥವಾ ಸುಡುವ ನಿಕ್ಷೇಪಗಳೊಂದಿಗೆ ಸಾಗರದ ಜಲವು ಸಂಪರ್ಕಕ್ಕೆ ಬಂದಾಗ ಇಂತಹ ಜ್ವಾಲಾಮುಖಿಗಳನ್ನು ಪ್ರಚೋದಿಸುತ್ತವೆ. ಈ ಘಟನೆಯು ಜಪಾನಿನ ಇವೋಜಿಮಾ ದ್ವೀಪದ ಬಳಿ ಸಂಭವಿಸಿದ್ದು, ನಿರಂತರ ಜ್ವಾಲಾಮುಖಿ ಸ್ಫೋಟಗಳಿಂದಾಗಿ ಈ ದ್ವೀಪದ ಎತ್ತರ ವರ್ಷಕ್ಕೆ ಸುಮಾರು 1 ಮೀಟರ್ನಷ್ಟು ಏರುತ್ತಿದೆ. ಹೊಸದಾಗಿ ರೂಪುಗೊಳ್ಳುವ ದ್ವೀಪಕ್ಕೆ ಅಗ್ನಿ ಪರ್ವತಗಳು ಸತತವಾಗಿ ಬಂಡೆಗಳನ್ನು ಸೇರಿಸುವುದರಿಂದ ವೇಗವಾದ ಸವಕಳಿ ನಿಯಂತ್ರಣಕ್ಕೆ ಬರುತ್ತದೆ ಎನ್ನುತ್ತಾರೆ ವಿಜ್ಞಾನಿಗಳು. ನಗರೀಕರಣ, ಜಾಗತೀಕರಣ ಮತ್ತು ಪರಿಸರ ನಾಶದ ಹಾವಳಿಯಿಂದಾಗಿ ಭೂಮಿಯ ತಾಪಮಾನದಲ್ಲಿ ಏರಿಕೆ ಉಂಟಾಗುತ್ತಿದೆ. ಆದ್ದರಿಂದ ಧ್ರುವಗಳಲ್ಲಿರುವ ಮಂಜುಗಡ್ಡೆಗಳು ಕರಗಿ ನೀರಿನ ಮಟ್ಟ ಹೆಚ್ಚಾಗುತ್ತಿದೆ. ಮಂಜುಗಡ್ಡೆಯ ಭಾಗಗಳಾದ ಮಂಜಿನ ಕಪಾಟಗಳು ನೀರಿನ ಮೇಲೆ ತೇಲುತ್ತಾ ಭೂಮಿಯ ಮೇಲಿರುವ ನೀರ್ಗಲ್ ನದಿಗಳು ಸಮುದ್ರದೊಳಗೆ ಜಾರಿ ಬಿದ್ದು ಕರಗುವುದನ್ನು ತಪ್ಪಿಸುತ್ತವೆ. ಗ್ರೀನ್ಲ್ಯಾಂಡ್ ಮತ್ತು ಅಂಟಾರ್ಟಿಕಾನಲ್ಲಿ ಖಾಯಂ ಮಂಜುಗಡ್ಡೆಗಳಿದ್ದು ಭೂಮಿಯ ಮೇಲಿರುವ ತಾಜಾ ನೀರಿನ ಸೆಲೆಗಳು 68% ಭಾಗವನ್ನು ಕೂಡಿಕೊಂಡಿವೆ. ಉತ್ತರ ಗ್ರೀನ್ಲ್ಯಾಂಡಿನಲ್ಲಿದ್ದ ಸುಮಾರು 8 ಹಿಮದ ಕಪಾಟುಗಳಲ್ಲಿ ಈಗಾಗಲೇ 3 ಸಂಪೂರ್ಣವಾಗಿ ಕುಸಿದಿವೆ. ಸಾಗರದ ಉದಕವು ತಾಪಮಾನ ಹೆಚ್ಚಳದಿಂದ ಕ್ರಮೇಣ ಬಿಸಿಯಾಗುತ್ತಿರುವುದರಿಂದ 1978ರಿಂದ ಇಲ್ಲಿವರೆಗೂ ಅಲ್ಲಿನ 1/3 ಪರಿಮಾಣದಷ್ಟು ಮಂಜು ಈಗಾಗಲೇ ನೀರಾಗಿ ಪರಿವರ್ತಿತವಾಗಿದೆ. ಇದೇ ತೀವ್ರತೆಯಲ್ಲಿನ ಹಿಮ ನಾಶವು ಪ್ರಪಂಚವು ಜಲಾವೃತವಾಗುವ ಸನ್ನಿವೇಶವನ್ನು ನಿಕಟವಾಗಿಸುತ್ತಿದೆ ಎನ್ನುತ್ತಾರೆ ತಜ್ಞರು. ನಮ್ಮ ನೆಲೆಯ ಭವಿಷ್ಯ ನಮ್ಮೆಲ್ಲರ ಕೈಯಲ್ಲಿದೆ. ಇನ್ನಾದರೂ ಪ್ರತಿಯೊಬ್ಬರೂ ಎಚ್ಚೆತ್ತುಕೊಳ್ಳಬೇಕಾಗಿದೆಯಲ್ಲವೇ? ದಿನನಿತ್ಯ ನೋಡ್ತಾ ಇರೋದ್ರಲ್ಲಿ ವಿಜ್ಞಾನವನ್ನು ಕಲಿಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಸೊ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನಮ್ಮ ಜೊತೆ ನಿಮ್ಮ ಅಭಿಪ್ರಾಯನ ಕೂಡ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನಾವೆಲ್ಲ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.